ಸದಾನಂದ ಗೌಡರು ಏನ್ ಹೇಳಿದ್ರು ಅನ್ನೋದು ನೀವು ಈಗ ತಾನೇ ನೋಡ್ತಾ ಇದ್ರಿ ಸುದ್ದಿಲಿ. ಅಂತ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ, ಅಧ್ಯಕ್ಷರನ್ನ ಕೂಡಲೇ ನೇಮಕ ಮಾಡಬೇಕು, ಇಲ್ಲದೆ ಹೋದ್ರೆ ಸರ್ಕಾರದ ವಿರುದ್ಧವಾಗಿ ವಿಪಕ್ಷದ ಹೋರಾಟ ಸಮರ್ಪಕವಾಗಿ ನಡೆಯೋಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳಿದ್ರು. ಈಗ ಈ ವಿಚಾರವಾಗಿ BY ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, ಉಳಿದ ರಾಜ್ಯಗಳಲ್ಲೂ ಆಯ್ಕೆ ಮಾಡ್ತಾರೆ, 14 ರಾಜ್ಯಗಳಲ್ಲಿ ಮಾತ್ರ ಅಧ್ಯಕ್ಷರನ್ನು ನೇಮಿಸಿರೋದು, ನಾವೇನು ಹೊಸ ಅಧ್ಯಕ್ಷ ಆಗ್ಬೇಕು ಅಂತ ಹೇಳ್ಕೊಂಡು ಸುಮ್ಮನೆ ಕೂತಿಲ್ಲ, ಕಾಂಗ್ರೆಸ್ ವಿರುದ್ಧ ಸರಣಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ BY ವಿಜಯೇಂದ್ರ ಅವರು, ಬನ್ನಿ ಕೇಳೋಣ. ರಾಜ್ಯಗಳ ಅಲ್ಲದೆ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಘೋಷಣೆ ಆಗದೆ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 14 ರಾಜ್ಯಗಳ ರಾಜ್ಯದ ಅಧ್ಯಕ್ಷರನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಒಳಗೊಂಡಂತೆ ಉಳಿದಿರ್ತಕ್ಕಂಥ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಇನ್ನೂ ಆಗಬೇಕಾಗಿದೆ. ಅದಾದಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗ್ತದೆ. ಇದೇನು ಹೊಸದು ಏನಲ್ಲ. ಆದ್ದರಿಂದ ರಾಜ್ಯಾಧ್ಯಕ್ಷರು ಅಧಿಕೃತ ಘೋಷಣೆ ಆಗದೇ ಸಂಘಟನೆಗೆ ಕುಂಠಿತ ಆಗಿದೆ, ಸಂಘಟನಾ ಕೆಲಸ ಆಗ್ತಾ ಇಲ್ಲ, ಆ ರೀತಿ ಏನೂ ಇಲ್ಲ. ರಾಜ್ಯದ ಅಧ್ಯಕ್ಷರಾಗಿ ನಾನು ಇದ್ದೇನೆ, ಸಂಘಟನೆ ಕೆಲಸವೂ ಕೂಡ ಆಗ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೂಡ ನಿರಂತರ ಮಾಡ್ತಾ ಇದ್ದೇವೆ.